ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಈ ವರ್ಷದ ಮೊಟ್ಟಮೊದಲ ಚಂಡಮಾರುತವನ್ನು ಬರಮಾಡಿಕೊಂಡಿದೆ. ಬಂಗಾಳ ಕೊಲ್ಲಿಯಲ್ಲಿ ಶುರುವಾಗಿರುವ ಈ ಚಂಡಮಾರುತದ ಕಾರಣದಿಂದ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹೆಚ್ಚು ಮಳೆ ಆಗುತ್ತೆ. ಅದರಲ್ಲೂ ಪೂರ್ವ ಕರಾವಳಿ ತೀರದ ರಾಜ್ಯಗಳಲ್ಲಿ ಭಾರೀ ಸಮಸ್ಯೆಗಳುಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತವೆ. ಒಡಿಸ್ಸಾ ಹಾಗೂ ಆಂಧ್ರ ಪ್ರದೇಶಗಳು ಸೈಕ್ಲೋನನ್ನು ಎದುರಿಸುವ ನಿಟ್ಟಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿವೆ. ಹಾಗಾದರೆ ಏನಿದು ಸೈಕ್ಲೋನ್? ಇದಕ್ಕೆ ಇಟ್ಟಿರುವ ಹೆಸರಿನ ಮೂಲ ಯಾವುದು? ಕರ್ನಾಟಕ ಕೂಡ ಈ ಚಂಡಮಾರುತದ ಪ್ರಭಾವಕ್ಕೆ ಒಳಗಾಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಮುಂಗಾರು ಮುಗೀತು. ಮತ್ತೆ ಮುಂದಿನ ಮುಂಗಾರಿಗೆ 2026 ಜೂನ್ವರೆಗೆ ನಾವು ಕಾಯಬೇಕಾಗತ್ತೆ. ಇನ್ನು ಈಗ ಹಿಂಗಾರಿನ ಸೀಸನ್ನು, ಅದರಲ್ಲೂ ಸ್ವಾತಿ ಮಳೆಯ ಕಾಲ ಶುರುವಾಗಿದೆ. ಅದು ನವೆಂಬರ್ 6ರವರೆಗೆ ಇರುತ್ತೆ. ಆಮೇಲೆ ವಿಶಾಖ, ಅನುರಾಧ ಮಳೆಗಳು ಬೀಳಬೇಕು. ಸಾಮಾನ್ಯವಾಗಿ ಈ ಹಿಂಗಾರಿನ ಕಾಲದಲ್ಲಿ ಚಂಡಮಾರುತಗಳು ಹೆಚ್ಚು. ಈಗಲೂ ಕೂಡ ಅದೇ ಆಗ್ತಾ ಇದೆ. ದೀಪಾವಳಿಯ ಅಮಾವಾಸ್ಯೆ ಎಂದು ಮಳೆ ಬಿದ್ದಿರೋ ಹಿನ್ನೆಲೆಯಲ್ಲಿ ಈ ಮಳೆ ಇನ್ನೂ ಒಂದು ತಿಂಗಳಿರುತ್ತೆ ಅನ್ನೋದು ಹಳೆ ತಲೆಗಳು ಹೇಳೋ ಮಾತು. ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ದೀಪಾವಳಿ ಕಳೆದ್ರೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಮಳೆ ಆಗ್ತಲೇ ಇದೆ. ಇನ್ನು ಈಗ ಈ ಮಳೆಯ ಪ್ರಮಾಣವನ್ನು ಹೆಚ್ಚು ಮಾಡೋ ಹಾಗೆ ಈ ವರ್ಷದ ಮೊದಲ ಚಂಡಮಾರುತದ ಆಗಮನವೂ ಆಗಿದೆ. ಅದರ ಹೆಸರು ಮೋಂತಾ. ಈ ಮೋಂತಾ ಅನ್ನೋದು ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗುವ ಚಂಡಮಾರುತ. ಇದನ್ನ ಭಾರತಕ್ಕೆ ಅಪ್ಪಳಿಸ್ತಾ ಇರೋ ಈ ವರ್ಷದ ಮೊದಲ ಚಂಡಮಾರುತ ಅಂತ ಹೇಳ್ತಾರೆ. ಈ ಹಿಂದೆ ಅರಬ್ಬಿ ಸಮುದ್ರದಲ್ಲಿ ಗುಜರಾತ್ ಕರಾವಳಿ ತೀರದಲ್ಲಿ ಶಕ್ತಿ ಅನ್ನೋ ಚಂಡಮಾರುತ ಸೃಷ್ಟಿಯಾಯಿತು. ಆದರೆ ಅದು ಭಾರತದ ಕರಾವಳಿಗೆ ಅಪ್ಪಳಿಸದೆ ಹಾಗೆ ಹೋಯಿತು. ಹೀಗಾಗಿ ಈಗ ಸೃಷ್ಟಿಯಾಗ್ತಾ ಇರೋ ಮೋಂತಾ ಚಂಡಮಾರುತವನ್ನ ಈ ವರ್ಷದ ಮೊದಲ ಚಂಡಮಾರುತ ಅಂತ ಕರೀತಾ ಇದ್ದಾರೆ. ಸಾಮಾನ್ಯವಾಗಿ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗುವ ಚಂಡಮಾರುತಗಳು ಪೂರ್ವ ಕರಾವಳಿ ತೀರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನುಂಟು ಮಾಡುತ್ತವೆ. ಅದರಲ್ಲೂ ಆಂಧ್ರ ಪ್ರದೇಶ ಹಾಗೂ ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳದ ಕರಾವಳಿ ತೀರದ ಜೊತೆಗೆ ಬಾಂಗ್ಲಾದೇಶದ ಕರಾವಳಿ ಕೂಡ ಸಾಕಷ್ಟು ಹಾನಿಗೀಡಾಗತ್ತೆ. ಈ ಹಿಂದೆ ಕೂಡ ಸಾಕಷ್ಟು ಚಂಡಮಾರುತಗಳು ಜನರನ್ನ ಬಲಿ ಪಡೆದಿರೋದಿದೆ. ಹೀಗಾಗಿನೇ ಚಂಡಮಾರುತಗಳು ಸೃಷ್ಟಿಯಾಗ್ತಾ ಇವೆ ಅಂತ ಗೊತ್ತಾದ ಕೂಡಲೇ ಆ ರಾಜ್ಯಗಳು ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ತಗೊಳ್ತಾ ಹೋಗುತ್ತವೆ. ಅದರಲ್ಲೂ ಕರಾವಳಿ ಪ್ರದೇಶದ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಕಳುಹಿಸುವ ಕೆಲಸ ಕೂಡ ಆಗುತ್ತೆ. ಒಡಿಸ್ಸಾದಲ್ಲಿ ಲಕ್ಷಾಂತರ ಮಂದಿಯನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬದಲಿಸ್ತಾರೆ. ಆಂಧ್ರ ಹಾಗೂ ಪಶ್ಚಿಮ ಬಂಗಾಳಗಳಲ್ಲಿ ಕೂಡ ಇಂಥದ್ದೇ ಪರಿಸ್ಥಿತಿ ಇರುತ್ತೆ. ಹೀಗಾಗಿನೇ ಈ ಬಾರಿ ಕೂಡ ಆ ರಾಜ್ಯಗಳು ಎಚ್ಚೆತ್ತುಕೊಂಡಿವೆ. ಆಂಧ್ರ ಮತ್ತು ಒಡಿಸ್ಸಾಗಳಲ್ಲಿ ಅಕ್ಟೋಬರ್ 30ನೇ ತಾರೀಕಿನವರೆಗೆ ಚಂಡಮಾರುತದ ಪ್ರಭಾವ ಇರಲಿದ್ದು ಭಾರೀ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಆಂಧ್ರ ಪ್ರದೇಶದ 26 ಜಿಲ್ಲೆಗಳ ಪೈಕಿ 23 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದ್ದು ಅಕ್ಟೋಬರ್ 28ರಂದು ಆಂಧ್ರ ಪ್ರದೇಶ ಅತಿ ಹೆಚ್ಚು ಮಳೆಯನ್ನ ಕಾಣುವ ಸಾಧ್ಯತೆ ಇರುತ್ತೆ. ಇನ್ನು ತಮಿಳುನಾಡಲ್ಲಿ ಕೂಡ ಭಾರಿ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದ್ದು ಚೆನ್ನೈ ಆರೆಂಜ್ ಅಲರ್ಟ್ ಅಲ್ಲಿದೆ. ಸಾಮಾನ್ಯವಾಗಿ ಹಿಂಗಾರು ಮಳೆಯ ಸಮಯದಲ್ಲಿ ಚೆನ್ನೈ ಭಾರಿ ಪ್ರಮಾಣದ ಮಳೆಗೆ ತುತ್ತಾಗುತ್ತೆ. ಪ್ರತಿ ಬಾರಿಯೂ ಚೆನ್ನೈ ಪ್ರವಾಹಕ್ಕೆ ತುತ್ತಾಗಿದ್ದು ಈ ಹಿಂಗಾರಿನ ಮಳೆಯ ಸಮಯದಲ್ಲೇ. ಇನ್ನು ಚೆನ್ನೈ ನಗರಕ್ಕೊಂದು ದೊಡ್ಡ ಸಮಸ್ಯೆ ಕೂಡ ಇದೆ. ಅದು ಸಮುದ್ರ ಮಟ್ಟಕ್ಕಿಂತ ಕೇವಲ 7 ಮೀಟರ್ಗಳು ಮಾತ್ರ ಎತ್ತರದಲ್ಲಿದೆ. ಅದರ ಜೊತೆಗೆ ಚೆನ್ನೈನ ಸಾಕಷ್ಟು ಭಾಗಗಳು ಸಮುದ್ರ ಮಟ್ಟಕ್ಕಿಂತ ಕೆಳಗೂ ಇವೆ. ಹೀಗಾಗಿ ಜೋರು ಮಳೆ ಬಿದ್ದ ಸಂದರ್ಭದಲ್ಲಿ ಮತ್ತು ಚಂಡಮಾರುತಗಳು ಕಾಣಿಸ್ಕೊಂಡಾಗ ಚೆನ್ನೈಯಲ್ಲಿ ನೀರು ಸಮುದ್ರ ಸೇರೋದು ನಿಧಾನ ಆಗುತ್ತೆ. ಕೆಲ ಬಾರಿ ಕೆಲ ಕಡೆಗಳಲ್ಲಿ ಸಮುದ್ರದ ನೀರೇ ನಗರಕ್ಕೆ ನುಗ್ಗುವ ಆತಂಕ ಕೂಡ ಇರುತ್ತೆ. ಹೀಗಾಗಿ ಚೆನ್ನೈ ನಗರಕ್ಕೆ ಹಿಂಗಾರು ಮಳೆ ಅನ್ನೋದು ಒಂಥರ ಕೆಟ್ಟ ಕನಸಿನ ಹಾಗೆ ಕಾಡುತ್ತೆ. ಹಾಗೆಯೇ ಪಶ್ಚಿಮ ಬಂಗಾಳದಲ್ಲಿ ಕೂಡ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದ್ದು ಕರಾವಳಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಮಸ್ಯೆ ಉಂಟಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಡಾರ್ಜಿಲಿಂಗಲ್ಲಿ ಕೂಡ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ವರದಿಯನ್ನು ಕೊಟ್ಟಿದೆ. ಇದೆಲ್ಲದರ ಜೊತೆಗೆ ಚಂಡಮಾರುತದ ಕಾರಣದಿಂದ ಪಶ್ಚಿಮ ಕರಾವಳಿಯಲ್ಲಿ ಕೂಡ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಕೇರಳ, ಕರ್ನಾಟಕ ಸೇರಿದ ಹಾಗೆ ಪಶ್ಚಿಮ ಕರಾವಳಿ ತೀರದಲ್ಲಿ 115ರಿಂದ 200 mm ಮಳೆ ಒಂದೇ ದಿನದಲ್ಲಿ ಬೀಳುವ ಸಾಧ್ಯತೆ ಇದೆ. ಈಗಾಗಲೇ ದಕ್ಷಿಣ ಒಳನಾಡಿನ ಭಾಗದಲ್ಲಿ ಮೋಡ ಕವಿದ ವಾತಾವರಣ ಇದ್ದು ಅಲ್ಲಲ್ಲಿ ಮಳೆ ಆಗ್ತಾ ಇದೆ. ಈ ಪರಿಸ್ಥಿತಿ ವಾರ ಪೂರ್ತಿ ಇರಲಿದ್ದು ಅಕ್ಟೋಬರ್ 30ರ ನಂತರ ಮಳೆಯ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ಚಂಡಮಾರುತ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಂದ 620 ಕಿಲೋಮೀಟರ್ ದೂರದಲ್ಲಿದ್ದು ಚೆನ್ನೈನಿಂದ 780, ವಿಶಾಖಪಟ್ಟಣಂ ಹಾಗೂ ಕಾಕಿನಾಡಗಳಿಂದ 830 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಅಕ್ಟೋಬರ್ 28ರ ಹೊತ್ತಿಗೆ ಈ ಚಂಡಮಾರುತದ ಪರಿಣಾಮಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಪೂರ್ವ ಕರಾವಳಿ ತೀರ ಪ್ರಕ್ಷುಬ್ಧಗೊಳ್ಳುತ್ತೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇನ್ನು ಈ ಚಂಡಮಾರುತಕ್ಕಿಟ್ಟಿರೋ ಹೆಸರು, ಅದನ್ನು ಮೋಂತಾ ಅಂತ ಈ ಬಾರಿ ಕರೆದಿದ್ದಾರೆ. ಈ ಹೆಸರು ಥಾಯ್ ಮೂಲದ್ದಾಗಿದೆ. ಮೋಂತಾ ಅಂದರೆ ಸುಂದರವಾದ ಹೂವು ಅನ್ನೋ ಅರ್ಥ ಅಂತೆ. ಗೆಳೆಯರೆ,
ಉತ್ತರ ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವ ಚಂಡಮಾರುತಗಳಿಗೆ ಹೆಸರಿಡೋದು ಆ ಭಾಗದಲ್ಲಿರುವ 13 ದೇಶಗಳು: ಭಾರತ, ಬಾಂಗ್ಲಾದೇಶ, ಮಾಲ್ಡೀವ್ಸ್, ಮ್ಯಾನ್ಮಾರ್, ಒಮನ್, ಪಾಕಿಸ್ತಾನ, ಶ್ರೀಲಂಕಾ, ಥೈಲ್ಯಾಂಡ್, ಯೆಮನ್, ಇರಾನ್, ಕತಾರ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸುಗಳು ಪ್ರತಿ ಚಂಡಮಾರುತಕ್ಕೂ ಹೆಸರಿಡುತ್ತವೆ. ಇಲ್ಲಿ ಪ್ರತಿ ದೇಶ 13 ಹೆಸರುಗಳನ್ನು ಕೊಡುತ್ತೆ. ಅಲ್ಲಿಗೆ ಒಟ್ಟು 169 ಹೆಸರುಗಳು ಈ ಸೈಕ್ಲೋನ್ಗೆ ಫಿಕ್ಸ್ ಆದಂತಾಗತ್ತೆ. ಅದು ಒಂದರ ನಂತರ ಮತ್ತೊಂದರಂತೆ ಪ್ರತಿ ದೇಶ ಕೊಟ್ಟ ಹೆಸರನ್ನು ಒಂದೊಂದು ಬಾರಿ ಚಂಡಮಾರುತಕ್ಕೆ ಇಡ್ತಾ ಹೋಗ್ತಾರೆ. ಈಗ ಥೈಲ್ಯಾಂಡ್ ಕೊಟ್ಟಿರುವ ಹೆಸರು ಚಂಡಮಾರುತಕ್ಕೆ ಸಿಗ್ತಾ ಇದ್ದು ಇದನ್ನು ಮೋಂತಾ ಅನ್ನೋ ಹೆಸರಲ್ಲಿ ಈ ಬಾರಿ ಕರೀತಾ ಇದ್ದಾರೆ. ಗೆಳೆಯರೆ, ಅರಬ್ಬಿ ಸಮುದ್ರಕ್ಕೆ ಹೋಲಿಸ್ಕೊಂಡ್ರೆ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳು ಹೆಚ್ಚಾಗಿ ಸೃಷ್ಟಿಯಾಗತ್ವೆ. ಅದಕ್ಕೆ ಪ್ರಮುಖ ಕಾರಣ ಈ ಸಮುದ್ರದ ಮೇಲ್ಮೈನ ಉಷ್ಣಾಂಶ. ಸಾಮಾನ್ಯವಾಗಿ ಬಂಗಾಳ ಕೊಲ್ಲಿಯಲ್ಲಿನ ಸಮುದ್ರದ ಮೇಲ್ಮೈ ಉಷ್ಣಾಂಶ 28 ಡಿಗ್ರಿಯಷ್ಟಿರುತ್ತೆ. ಯಾವಾಗ ಸಮುದ್ರದ ಮೇಲ್ಮೈಯಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತೋ ಆಗ ಸೈಕ್ಲೋನುಗಳು ಸೃಷ್ಟಿಯಾಗುವ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇತ್ತೀಚೆಗೆ ಅರಬ್ಬಿ ಸಮುದ್ರದಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸೈಕ್ಲೋನುಗಳು ಕಾಣಿಸ್ಕೊಂಡಾಗ ಸಾಗರ ತಜ್ಞರು ಹಾಗೂ ಹವಾಮಾನ ಇಲಾಖೆ ಈ ಬಗ್ಗೆ ಸಂಶೋಧನೆಗಳನ್ನು ಕೈಗೊಂಡು ಆಗ ಅರಬ್ಬಿ ಸಮುದ್ರದ ಮೇಲ್ಮೈನ ಉಷ್ಣಾಂಶ ಹೆಚ್ಚಾಗ್ತಾ ಇರೋದ್ರಿಂದಲೇ ಚಂಡಮಾರುತಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇವೆ ಅನ್ನೋದು ಗೊತ್ತಾಯಿತು. ಅರಬ್ಬಿ ಸಮುದ್ರದ ಮೇಲ್ಮೈ ಉಷ್ಣಾಂಶ ಸರಿಸುಮಾರು 24ರಿಂದ 25 ಡಿಗ್ರಿಗಳಷ್ಟಿರುತ್ತೆ. ಸೊ ಅರಬ್ಬಿ ಸಮುದ್ರಕ್ಕಿಂತ 3 ಡಿಗ್ರಿಯಷ್ಟು ಹೆಚ್ಚು ಉಷ್ಣಾಂಶ ಬಂಗಾಳ ಕೊಲ್ಲಿಯಲ್ಲಿರುತ್ತೆ. ಹೀಗಾಗಿ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗೇ ಇರುತ್ತೆ. ಇದರ ಜೊತೆಗೆ ಬಂಗಾಳ ಕೊಲ್ಲಿಗೆ ಅತಿ ಹೆಚ್ಚು ಪ್ರಮಾಣದ ಫ್ರೆಶ್ ವಾಟರ್ ಬಂದು ಸೇರುತ್ತೆ. ಜಗತ್ತಲ್ಲಿ ಅತಿ ಹೆಚ್ಚು ನದಿ ನೀರನ್ನು ಸಮುದ್ರಕ್ಕೆ ಸೇರಿಸುವ ನದಿಗಳ ಪೈಕಿ ಪ್ರಮುಖ ನದಿಗಳು ಅನ್ನಿಸ್ಕೊಳ್ಳುವ ಗಂಗಾ ಹಾಗೂ ಬ್ರಹ್ಮಪುತ್ರ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ. ಹೀಗಾಗಿ ಆ ನೀರಿನ ಸೇರ್ಪಡೆ ಸಮುದ್ರದ ಉಪ್ಪಿನ ಅಂಶದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇದು ಕೂಡ ಸೈಕ್ಲೋನ್ ಸೃಷ್ಟಿಯಾಗೋದಕ್ಕೊಂದು ಕಾರಣ ಅಂತ ಹೇಳ್ತಾರೆ. ಹಾಗೆಯೇ ಈ ಬಂಗಾಳ ಕೊಲ್ಲಿಯ ಶೇಪ್ ಇದೆಯಲ್ಲ, ಅದು ಕೂಡ ಹೆಚ್ಚಿನ ಚಂಡಮಾರುತಗಳು ಸೃಷ್ಟಿಯಾಗೋದಕ್ಕೆ ಕಾರಣ ಅಂತ ಹೇಳ್ತಾರೆ. ಅದು ಫನಲ್ ಆಕಾರದಲ್ಲಿದೆಯಂತೆ. ಫನಲ್ ಅನ್ನ ನಮ್ಮ ಕಡೆ ಕನ್ನಡದಲ್ಲಿ ಆಲಿಕೆ ಅಂತ ಕರೀತಾರೆ. ಅದನ್ನು ನಿಮ್ಮ ಕಡೆ ಏನಂತ ಕರಿತೀರಿ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಈ ಫನಲ್ ಆಕಾರದಲ್ಲಿರೋದ್ರಿಂದ ಚಂಡಮಾರುತ ಸೃಷ್ಟಿಯಾಗೋದಕ್ಕೆ ಇದು ಪೂರಕವಾಗುತ್ತೆ. ಹೀಗಾಗಿನೇ ಬಂಗಾಳ ಕೊಲ್ಲಿಯ ಗಡಿಯನ್ನು ಹಂಚಿಕೊಂಡಿರುವ ಭಾರತ, ಮ್ಯಾನ್ಮಾರ್, ಬಾಂಗ್ಲಾದೇಶಗಳು ಹೆಚ್ಚಿನ ಪ್ರಮಾಣದ ಚಂಡಮಾರುತದ ಪ್ರಭಾವಕ್ಕೆ ತುತ್ತಾಗುತ್ತವೆ. ಇನ್ನು ಅಕ್ಟೋಬರ್ನಿಂದ ಪ್ರಾರಂಭ ಆಗುವ ಚಂಡಮಾರುತಗಳ ಸೀಸನ್ ಕೆಲವೊಮ್ಮೆ ಜೂನ್ವರೆಗೆ ಮುಂದುವರಿಯುತ್ತೆ. ಯಾವಾಗ ಮತ್ತೆ ಮಾನ್ಸೂನ್ ಮಾರುತಗಳಲ್ಲಿ ಕಾಣಿಸ್ಕೊಳ್ತವೋ ಆಗ ಚಂಡಮಾರುತದ ಪ್ರಭಾವ ಕಡಿಮೆ ಆಗುತ್ತೆ. ಆದರೆ ಕೆಲವೊಮ್ಮೆ ಮಾನ್ಸೂನ್ ಸಮಯದಲ್ಲಿ ಕಾಣಿಸಿಕೊಳ್ಳುವ ಚಂಡಮಾರುತಗಳು ಮಳೆಯ ಚಕ್ರವನ್ನು ಬದಲಿಸಿ ಬಿಡುವಷ್ಟು, ಮಳೆಯ ಕೊರತೆಯನ್ನುಂಟು ಮಾಡುವಷ್ಟು ಕೂಡ ಶಕ್ತಿಶಾಲಿಯಾಗಿರುತ್ತವೆ. ಇಂಥ ಉದಾಹರಣೆಗಳನ್ನು ಕೂಡ ನಾವು ಸಾಕಷ್ಟು ಇತ್ತೀಚಿನ ವರ್ಷಗಳಲ್ಲಿ ಕಂಡಿದ್ದೀವಿ. ಇಲ್ಲಿ ಉತ್ತರ ಹಿಂದೂ ಮಹಾಸಾಗರದಲ್ಲಿ ಈ ಸೈಕ್ಲೋನ್ ಸಮಯವನ್ನು ಕೂಡ ಗುರುತಿಸಲಾಗಿದೆ. ಪ್ರೀ ಮಾನ್ಸೂನ್ ಅಂದರೆ ಏಪ್ರಿಲ್ನಿಂದ ಜೂನ್ ತಿಂಗಳ ಮೊದಲ ಭಾಗದವರೆಗೆ ಹಾಗೂ ಪೋಸ್ಟ್ ಮಾನ್ಸೂನ್ ಅಂದರೆ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಚಂಡಮಾರುತಗಳು ಕಾಣಿಸ್ಕೊಳ್ಳುತ್ತವೆ. ಸೊ ಬಂಗಾಳ ಕೊಲ್ಲಿಯ ಚಂಡಮಾರುತಗಳು ಅರಬ್ಬಿ ಸಮುದ್ರದ ಮೇಲಿನ ಚಂಡಮಾರುತಗಳಿಗಿಂತಲೂ ಹೆಚ್ಚು ಬಲಿಷ್ಠವಾಗಿರುತ್ತೆ ಅನ್ನೋದರಲ್ಲಿ ಕೂಡ ಇಲ್ಲಿ ಯಾವ ಅನುಮಾನಗಳೂ ಇಲ್ಲ. ಇನ್ನು ಈ ಭಾಗದಲ್ಲಿ ಸೂಪರ್ ಸೈಕ್ಲೋನುಗಳು ಕಾಣಿಸ್ಕೊಳ್ಳುತ್ತವೆ. ಅವು ಸೃಷ್ಟಿಯಾದ ಸಂದರ್ಭದಲ್ಲಿ ಉಂಟಾಗುವ ನಷ್ಟ ತುಂಬಾ ಹೆಚ್ಚಿರುತ್ತೆ. ಉದಾಹರಣೆಗೆ ಹೇಳೋದಾದರೆ 1970ರ ಸಮಯದಲ್ಲಿ ಕಾಣಿಸ್ಕೊಂಡ ಭೋಲಾ ಚಂಡಮಾರುತ 3ರಿಂದ 5 ಲಕ್ಷ ಮಂದಿಯನ್ನು ಬಲಿ ಪಡಿತು. ಅವತ್ತಲ್ಲಿ ಅತಿ ಹೆಚ್ಚು ಹಾನಿಗೆ ಗುರಿಯಾಗಿದ್ದು ಬಾಂಗ್ಲಾದೇಶ. ಇನ್ನು ಭಾರತದ ಪಶ್ಚಿಮ ಬಂಗಾಳ, ಒಡಿಸ್ಸಾ, ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶಗಳು ಕೂಡ ಈ ಚಂಡಮಾರುತದಿಂದ ಸಾಕಷ್ಟು ಹಾನಿಯನ್ನು ಅನುಭವಿಸಿದ್ವು. ಹಾಗೆ 1999ರಲ್ಲಿ ಕಾಣಿಸ್ಕೊಂಡಿದ್ದ ಸೂಪರ್ ಸೈಕ್ಲೋನ್ ಒಡಿಸ್ಸಾದಲ್ಲಿ 15,000ಕ್ಕೂ ಅಧಿಕ ಮಂದಿಯನ್ನು ಬಲಿ ಪಡ್ಕೊಳ್ತು. ಇನ್ನು ಪ್ರತಿ ಬಾರಿ ಸೈಕ್ಲೋನುಗಳು ಬಂದಾಗಲೂ ಸಾವು ನೋವುಗಳ ಪ್ರಮಾಣ ಹೆಚ್ಚಾಗ್ತಲೇ ಇರುತ್ತೆ. ಇತ್ತೀಚೆಗೆ ಸಮುದ್ರ ತೀರದ ರಾಜ್ಯಗಳಲ್ಲಿ ಸಮುದ್ರ ತೀರದ ಅಪಾಯದ ಅಂಚಲ್ಲಿರುವ ಪ್ರದೇಶಗಳ ಜನರನ್ನ ಮಾನ್ಸೂನ್ ಸಂದರ್ಭದಲ್ಲಿ ಅಲ್ಲಿಂದ ಸ್ಥಳಾಂತರಿಸಿ ಅವರನ್ನು ಕಾಪಾಡುವ ಪ್ರಯತ್ನಗಳನ್ನು ತೀವ್ರಗತಿಯಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾವು ನೋವಿನ ಪ್ರಮಾಣ ಈ ಹಿಂದಿಗಿಂತ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿರುವುದು ಕೂಡ ಕಂಡು ಬರ್ತಾ ಇದೆ. ಇನ್ನು ಈ ಬಾರಿಯ ಚಂಡಮಾರುತ ಯಾವ ರೀತಿಯ ಸಮಸ್ಯೆಗೆ ಕಾರಣ ಆಗುತ್ತೆ, ಎಷ್ಟು ನಷ್ಟವನ್ನುಂಟು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದು ಗೆಳೆಯರೆ ಭಾರತದ ಈ ವರ್ಷದ ಮೊಟ್ಟ ಮೊದಲ ಸೈಕ್ಲೋನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.